ಲಕ್ಷ್ಮಿನ ಮನೆ ಕರ್ಕೊಂಬರೋದೇನೋ ಸರಿ, ಆದರೆ ನಿಮ್ಮಪ್ಪ ಒಪ್ಪಬೇಕಲ್ಲ ಕಣೋ. ಅವನು ಮನಸ್ಸನ್ನು ಬದಲಾಯಿಸ್ಕೊಳ್ಳಲ್ಲ ಕಣೋ. ಅವನು ಲಕ್ಷ್ಮಿನ ಮಾತಾಡಿಸ್ತಾನೋ ಇಲ್ವೋ ಅನ್ನೋದೇ ನನ್ನ ಕಣ್ಮುಂದೆ ಇರೋ ಪ್ರಶ್ನೆ ಕಣೋ. ಮಾತಾಡಿಸ್ದೆ ಏನು ತಾತ? ಎಲ್ರ ಕೋಪನೂ ಒಂದೆಲ್ಲ ಒಂದಿನ ಕರಗಲೇಬೇಕಲ್ವ? ನಿನಗೆ ನಿಮ್ಮ ಅಪ್ಪನ ಹಠದ ಬಗ್ಗೆ ಇನ್ನೂ ಗೊತ್ತಿಲ್ಲ ಕಣೋ. ಅವನು ಒಂದು ಸಲ ನಿರ್ಧಾರ ಮಾಡಿಬಿಟ್ರೆ ಜೀವ ಹೋಗ್ತಿದೆ ಅಂದ್ರೂ ಆ ನಿರ್ಧಾರನ ಬದಲಾಯಿಸಲ್ಲ ಕಣೋ. ಆದರೆ ಇದೆಲ್ಲ ನನ್ನದೇ ತಪ್ಪು ಕಣೋ, ನನ್ನಿಂದನೇ ಆಗಿದ್ದು. ಅವನಿಗೆ ನನ್ನಿಂದಾನೇ ಇಷ್ಟೆಲ್ಲ ದ್ವೇಷ ತುಂಬಿಕೊಂಡಿರೋದು. ನನ್ನ ಮನಸ್ಸಲ್ಲಿ ಇದ್ದಿದ್ದ ಕೋಪನ ಅವನ ಮನಸ್ಸಲ್ಲಿ ಬಿದ್ದಿದ್ದು ನಾನೇ ಕಣೋ. ತಂಗಿ ಮೇಲೆ ಇದ್ದಿದ್ದ ಪ್ರೀತಿನ ದ್ವೇಷ ಆಗೋಗಿ ಮಾಡಿದ್ದು ನಾನೇ ವಿಶ್ವ. ಅವನು ನನ್ನನ್ನು ನೋಡಿನೇ ಅವಳಿಗೆ ಅಷ್ಟೊಂದು ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ದು. ನಾನು ಮೂಲೆಯಲ್ಲಿ ಬಿದ್ದ ಮೇಲೆ ಅವಳಿಂದಾನೇ ಇದೆಲ್ಲ ಆಗಿದ್ದು ಅಂತ ಒಂದು ದ್ವೇಷಕ್ಕೆ ಶುರು ಮಾಡಿಬಿಟ್ಟ ಕಣೋ. ವಿಶ್ವ, ನಾನು ಸಾವನ್ನು ನೋಡಿ ಬಂದಿದ್ದೀನಿ ಕಣೋ. ಈಗೆಲ್ಲ ನನಗೆ ಅರ್ಥ ಆಗ್ತಾಯಿದೆ ವಿಶ್ವ. ನಾವು ಕೋಪದಲ್ಲಿ ಏನು ಅನ್ಕೋತೀವೋ ಅದು ಜೀವನ ಅಲ್ಲ ಕಣೋ. ಹಠ ತೊಟ್ಟು ಪ್ರೀತಿನ ಸಂಬಂಧನ ಕಳ್ಕೋತೀವಲ್ಲ, ಅದು ಜೀವನ ಅಲ್ಲ ಕಣೋ. ಜೀವನ ಅಂದರೆ ಎಲ್ಲರೂ ಒಂದಾಗಿ ಬದುಕೋದು, ಒಂದೇ ಥರ ಇರೋದು ಕಣೋ. ಹೌದು ತಾತ, ನಿನಗಿದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಆದರೆ ಇದನ್ನೆಲ್ಲ ಅಪ್ಪಂಗೂ ಗೊತ್ತು ಮಾಡಿಸ್ಬೇಕು. ಅದಕ್ಕೆ ನಾನು ಹೋಗಿ ಈಗಲೇ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳ್ತೀನಿ. ಬೇಡ ವಿಶ್ವ, ನಿಮ್ಮ ಅಪ್ಪಗೆಲ್ಲ ಹೇಳಬೇಡ. ಅವನು ಹೇಗೆ ತಗೋತಾನೋ ಏನು ಮಾಡ್ತಾನೋ ಅಂತ ಭಯ ಆಗುತ್ತೆ ಕಣೋ. ಹೇಳಬೇಡ ಅಂದರೆ ಹೇಗೆ ತಾತ? ಈಗ ಅಪ್ಪನ ಹತ್ರ ನೀನೇ ಮಾತಾಡಬೇಕು, ನೀನೇ ಅವ್ರಿಗೆ ಬುದ್ಧಿ ಹೇಳಬೇಕು. ಅವ್ರು ಬದಲಾಗೋ ಥರ ನೀನೇ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ತಾತ. ಅವನು ಒಪ್ಪಲ್ಲ ಕಣೋ, ತುಂಬ ಹಠಮಾರಿ ಅವನು. ಹೇಗಾದರೂ ಮಾಡಿ ನೀನು ಒಪ್ಪಿಸ್ಲೇಬೇಕು ತಾತ, ನಮಗೆ ಬೇರೆ ದಾರಿನೇ ಇಲ್ಲ. ಸರಿ ಕಣೋ, ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. ಅವನ ಮನ್ಸು ಕರಗಿದ್ರೆ ಅದಕ್ಕಿಂತ ಖುಷಿ ಇನ್ನೇನೋ ಇದೆ. ಈ ಕಡೆ ಚಂದನ ನಿಮ್ಮ ಮೊಮ್ಮಗಳು ಅಂತ ಹೇಳಿ ಖುಷಿ ಕೊಟ್ಟೆ, ಆ ಕಡೆ ನಿಮ್ಮ ಅಪ್ಪನಿಗೆ ಒಪ್ಸೋ ಅಂತ ಇಕ್ಕಟ್ಟಿಗೆ ಸಿಕ್ಕಿಸ್ಬಿಟ್ಟಿಲ್ಲೋ ನನಗೆ. ನಾನು ಏನೋ ಮಾಡಲಿ, ನಾನು ಮಾಡ್ಕೊಂಡಿರೋ ಕರ್ಮನ ನಾನೇ ಅನುಭವಿಸ್ತಾ ಇದ್ದೀನಿ ಕಣೋ. ವಿಶ್ವ, ನಿನಗೆ ಗೊತ್ತೇನೋ, ನಿಮ್ಮ ಅತ್ತೆ ಮಾವ ಮದುವೆ ಆಗಿ ನಾಳೆಗೆ 36 ವರ್ಷ ಆಯಿತು ಕಣೋ. ಹೌದು ಕಣೋ, ನಾಳೆ ಅವರು ಮದುವೆ ಆಗಿದ್ದ ದಿನ ಕಣೋ. ತಾತ, ನಾವೆಲ್ಲ ಒಂದಾಗಿರಬೇಕು ಅಂದರೆ ನೀನಪ್ಪನ ಒಪ್ಪಿಸ್ಬೇಕು, ಅವಾಗೆಲ್ಲ ಸರಿ ಹೋಗುತ್ತೆ ತಾತ. ನೋಡಿದ್ಯಾ ವಿಶ್ವ, ಮೊಮ್ಮಗಳನ್ನ ನೋಡಬೇಕು ಅಂತ ತಾತ ಎಷ್ಟು ಚಡ್ಪಡಿಸ್ತಾ ಇದ್ದಾರೆ ಅಂತ. ಖುಷಿ ಆಗದೆ ಇರುತ್ತೆ ತಾನು. ಚಂದನ ಅವರು ನನ್ನ ಸ್ವಂತ ಅತ್ತೆ ಮಗಳು ಅಂತ ಗೊತ್ತಾದ ತಕ್ಷಣ ನನಗೆ ಶಾಕ್ ಆಯಿತು. ಇನ್ನು ಚಂದನ ಅವರೇ ಸ್ವಂತ ಮೊಮ್ಮಗಳು ಅಂತ ಗೊತ್ತಾದ ಮೇಲೆ ತಾತಿಂಗೆ ಎಷ್ಟು ಖುಷಿ ಆಗಿರ್ಬೇಡ ತಾತ. ಆಮೇಲೆ ಚಂದನ ಅವ್ರು ಬಂದ ತಕ್ಷಣ ನೀನೇ ನನ್ನ ಮೊಮ್ಮಗಳು ಅಂತೆಲ್ಲ ಹೇಳ್ಬಿಡ್ಬೇಡ. ಒಳ್ಳೆ ಟೈಮ್ ನೋಡಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ಓ ವಿಶ್ವ, ನಾನು ನಿನ್ನ ತಾತ ಕಣೋ, ನನಗೆ ಅಷ್ಟು ಗೊತ್ತಾಗೋದಿಲ್ವಾ? ಯಾಕೆ ಎಲ್ಲರೂ ಒಂಥರ ನನ್ನ ಹೊಸಬ್ಳು ಥರ ನೋಡ್ತಿದ್ದೀರಾ? ಏನಾಯಿತು? ಕೆಲವೊಂದು ಸಾರಿ ನಾವು ಮಾಡೋ ತಪ್ಪನ್ನು
ಬೇರೆಯವ್ರ ಗುರುತಿಸಿ ಹೇಳಿದಾಗಲೇ ನಮ್ಗೆ ಗೊತ್ತಾಗೋದು. ಅಲ್ಲಿವರೆಗೂ ನಾವು ನಮ್ಮ ಲೋಕದಲ್ಲೇ ಇರ್ತೀವಿ. ಆದರೆ ಕೆಲವು ಸತಿ ನಾವು ಮಾಡಿರೋ ತಪ್ಪು ಸರಿಗಿರುತ್ತೆ ಅಂತ ನಿನ್ನನ್ನು ನೋಡಿದ್ಮೇಲೆ ಅನ್ನಿಸ್ತಾ ಇದೆ. ನೀವೇನು ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಅದೇನು ಅಂದರೆ ನೀ ಮನೆಗೆ ಬಂದಾಗ್ಲಿಂದ ನೀನು ಎಲ್ಲರೂ ಸ್ವಂತದವ್ರ ಥರ ನೋಡ್ತಾ ಇದೆಯಾ ತಾನೆ? ಅದಕ್ಕೆ ಖುಷಿಯಿಂದ ಹೇಳ್ತಾ ಇದ್ದೆ. ನಿನ್ನ ಈ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ತಾತ, ಇದನ್ನು ನಾನು ನಿಮಗೆ ಹೇಳಬೇಕು. ಎಲ್ಲೋ ಇತ್ತೊಳ್ಳ ಕರ್ಕೊಂಡು ಬಂದು ನನಗೆ ಒಳ್ಳೆ ಜೀವನ ಕೊಟ್ಟಿದ್ದೀರ. ನಿಮ್ಮ ಋಣ ನನ್ನ ಮೇಲಿದೆ. ಇದು ನಾನೊಪ್ಪಲ್ಲಮ್ಮ. ನಿನ್ನ ಋಣನೇ ನಮ್ಮ ಮೇಲಿರೋದು. ಅದಕ್ಕೇನೆ ಆ ಋಣನ ತೀರಿಸೋದಕ್ಕೆ ಅಂತಲೇ ಒಂದು ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಒಂಥರ ನೀವು ಒಟ್ಟಾಗಿ ಮಾತಾಡ್ತಿದ್ದೀರಾ? ಏನು ಮಾಡಬೇಕು ಅಂತ ಹೊರಟಿದ್ದೀರಾ? ನನಗೆ ಏನೂ ಅರ್ಥ ಆಗ್ತಿಲ್ಲ. ಲಲಿತಾ ಏನೋ ಉಡುಗೊರೆ ಕೊಡಬೇಕು ಅಂತಿದ್ಲು, ಅದು ಗೊತ್ತು ತಾನೆ? ನಾಳೆ ನಿನ್ನ ಕಷ್ಟಕ್ಕೆ ಕೊನೆ ದಿನ, ನಿನಗೆ ಹೊಸ ಜೀವನ ಆರಂಭ ಆಗುತ್ತೆ. ಆ ಉಡುಗೊರೆ ಏನು ಅಂತ ನನಗೆ ಗೊತ್ತಾಗಿದೆ. ಆ ಉಡುಗೊರೆನ ಆದಷ್ಟು ಬೇಗ ನಿನಗೆ ಕೊಡ್ತೀನಿ. ಏನು ಹುಡ್ಕೋರೆ ತಾತ? ಅಷ್ಟು ಈಸಿಯಾಗಿ ಹೇಳ್ಬಿಟ್ರೆ ಸರ್ಪ್ರೈಸ್ ಮಿಸ್ ಆಗಲ್ವಾ? ತಾತ ಏನೋ ದೊಡ್ಡದಾಗೆ ಸ್ಕೆಚ್ ಹಾಕಿದ್ದಾರೆ ಅಲ್ವಾ ತಾತ? ಸರಿಯಾಗಿ ಹೇಳಿದೆ ಕಣಮ್ಮ. ಆಯ್ತಾಯ್ತು, ನೀವೇನು ಬೇಕಾದರೂ ಮಾಡ್ಕೊಳ್ಳಿ. ಇವಾಗ ನಾನು ಹೋಗಿ ಅಡುಗೆ ಮಾಡ್ತೀನಿ. ಚಂದನ ಅವರೇ, ಇವತ್ತು ನಾನು ಅಡುಗೆ ಮಾಡ್ತೀನಿ. ಯಾಕೆ? ನಾನು ಮಾಡಿದ್ರೆ ಊಟ ಸೇರಲ್ವಾ ನಿಮಗೆ? ಹಾಗೇನಿಲ್ಲ. ಸರಿ, ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡೋಣ, ಬನ್ನಿ. ಸರಿ, ಬನ್ನಿ. ಏನು ತಾತ, ಏನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡಿರೋ ಆಗಿದೆಯಾ? ಅದೇನು ಅಂತ ನನ್ನ ಹತ್ರ ಹೇಳು. ಮೊದಲು ನಿಮ್ಮಪ್ಪ ಏನು ಹೇಳ್ತಾನೆ ಅಂತ ಕೇಳೋಣ. ಅದಾದಮೇಲೆ ನಾನೇನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನೀನು ಅನ್ಕೊಂಡಿರೋದನ್ನ ಅಪ್ಪ ಒಪ್ಪಲಿಲ್ಲ ಅಂದರೆ? ಅವನು ಒಪ್ಪಲ್ಲ ಅಂತ ನನಗೂ ಗೊತ್ತು. ಒಂದು ಕಲ್ಲು ಹಾಕೋದು ಹೊಡೆಯೋಣ, ಬಿದ್ದರೆ ಬೀಳಲಿ. ಇಲ್ಲ ಅಂದರೆ ಅದು ಕಿತ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತೋ. ಕಿಲಾಡಿ ತಾತ. ತಾತ, ಅವರಿಬ್ರಲ್ಲಿ? ಅವರು ನಿಧಾನಕ್ಕೆ ಊಟ ಮಾಡ್ತೀನಿ ಅಂತಂದರು. ನಾನು ನಿನ್ನ ಕೈ ರುಚಿ ತಿನ್ನೋಣ ಅಂತ ಬೇಗನೆ ಬಂದು ಕೂತ್ಕೊಂಡ್ಬಿಟ್ಟೆ. ಇದೇನು ತಾತ ಇದು? ಇವತ್ತು ಯಾಕೋ ಸ್ವಲ್ಪ ನಂಗೆ ಎಕ್ಸ್ಟ್ರಾನೇ ಕಾಳಜಿ ತೋರಿಸ್ತಿದ್ದೀರಾ ಅನಿಸ್ತಿದೆಯಲ್ಲ. ಏನು ವಿಷಯ? ನೀನು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಯಾ, ನಾವು ನಿನ್ನ ನೋಡ್ಕೊಳ್ಳೋದು ಬೇಡವಾ? ಲಕ್ಷ್ಮೀ